ನಮ್ಮೂರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಗೇರಹಳ್ಳಿ ಯುವ ಮುಖಂಡ ಹಾಗೂ ಸಮಾಜ ಸೇವಕ ನಾಗೇಶ್ ನೇತೃತ್ವದಲ್ಲಿ ಬೆಟ್ಟಗೇರಹಳ್ಳಿ ನಮ್ಮೂರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಚಿಣ್ಣರ ಸಂಭ್ರಮ ಸಡಗರ. ಖಾಸಗಿ ಶಾಲೆಗಳಲ್ಲಿ ನಡೆಯುವ ವಾರ್ಷಿಕೋತ್ಸವಕ್ಕೆ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಖಾಸಗಿ ಶಾಲೆಗಳಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುತ್ತದೆ. ಖಾಸಗಿ ಶಾಲೆಗಳಿಗಿಂತ ನಮ್ಮೂರ ಶಾಲೆ ಯಾವುದೇ ರೀತಿಯಲ್ಲೂ ಕಡಿಮೆ ಆಗಬಾರದೆಂದು ಬೆಟ್ಟಗೇರಹಳ್ಳಿ ಯುವ ಮುಖಂಡ ಹಾಗೂ ಸಮಾಜ ಸೇವಕ ನಾಗೇಶ್ ಅವರು ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ, ಅತಿಥಿಗಳಿಗೆ ಶೀಲ್ಡ್ಗಳು, ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಸಿದ್ದರು. ಮುಳಬಾಗಿಲು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಹುಸೇನ್ ಟೀಮ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸಿಆರ್ಪಿ ಸರಳ, ಶಾಲಾ ಮುಖ್ಯೋಪಾಧ್ಯಾಯ ಸುಬ್ಬರಾಯಪ್ಪ, ಸಹ ಶಿಕ್ಷಕರುಗಳಾದ ಪ್ರೇಮ, ವೀಣಾವತಿ, ಐಎಲ್ಪಿ ನೀಲಮ್ಮ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಶಾಲೆಗೆ ಭೂಮಿ ದಾನಿಗಳಾದ ಎನ್ ನಾರಾಯಣಪ್ಪ, ಸಮಾಜ ಸೇವಕರು ಹಾಗೂ ಯುವ ಮುಖಂಡರಾದ ನಾಗೇಶ್, ಮಾದಿಗದಂಡೋರ ಜಿಲ್ಲಾ ಉಪಾಧ್ಯಕ್ಷ ಎಂ ಮುನಿಯಪ್ಪ, ಶಂಕರಪ್ಪ, ಲಾರಿ ಮಾಲೀಕರಾದ ಶ್ರೀನಿವಾಸ್, ಎನ್ ಮಂಜುನಾಥ್, ರವಿ, ಕೆಇಬಿ ನಾಗರಾಜ್, ಮಂಜುನಾಥ್ ಎಚ್, ಸುಧಾಕರ್, ಹರೀಶ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯ ಮುಖಂಡರು, ಪುಟಾಣಿ ಮಕ್ಕಳು ಹಾಜರಿದ್ದರು. 1ನೇ ತರಗತಿಯಿಂದ 5ನೇ ತರಗತಿ ಮಕ್ಕಳಿಗೆ ಎಷ್ಟು ಪುಸ್ತಕಗಳು ಬೇಕೋ 5 ಆಗಲಿ 10 ಆಗಲಿ ನಾವು ರಕ್ಷಣಾ ವೇದಿಕೆಯಿಂದ ಬ್ಯಾಡ್ಗೆರಹಳ್ಳಿ ಶಾಲೆಗೆ ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. Standard at GLPS Bettagerhalli. As a student, I am proud about my school. In our school, we have both curricular and co-curricular activities. Our teachers are encouraged us to participate in all the events. I got second place in Taluk level poem telling. I got second place in Panchayati level Ganita Kalika Andolana. I am request all the parents to send your children to school in clean way. Please encourage your children to learn at home. Finally, I would say thank you all parents gathered here. ನಮಸ್ಕಾರ ಸರ್. ನಮ್ಮ ಹೆಸರು ನಾಗೇಶ್ ಅಂದ್ಬಿಟ್ಟು ಸಮಾಜ ಸೇವಕರಾಗಿದ್ವಿ. ಆದಷ್ಟು ಈ ಗ್ರಾಮದಲ್ಲಿ ಬಡ ಮಕ್ಕಳಾಗಲಿ ನಮ್ಮ ಸ್ಕೂಲಾಗಲಿ ತುಂಬ ಚೆನ್ನಾಗಿದ್ದಿಲ್ಲ. ಇವಾಗೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಅದ್ರಗೋಸ್ಕರ ನಾವು ಒಂದು ಫಂಕ್ಷನ್ ಮಾಡಿದ್ವಿ. ಆ ಫಂಕ್ಷನಕ್ಕೆ ಎಲ್ಲ ಮಕ್ಕಳು ಸೇರಿ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿಷ್ಣು ಸಾಹೇಬರು ಬಂದಿದ್ದರು. ಅದರಿಂದ ಊರಲ್ಲಿ ಫಂಕ್ಷನ್ ಮಾಡಿದ್ದಕ್ಕೆ ಎಲ್ಲ ಗಿಫ್ಟ್ಸು, ಸೀಲ್ಡ್ ಎಲ್ಲ ಕೊಡಿಸಿದ್ದೀನಿ. ಅದರಿಂದ ಅವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನು ತಲುಪಿಸ್ತಾ, ಮತ್ತು ನಮ್ಮೂರು ಅಕ್ಕ ತಂಗಿರಾಗಲಿ, ಅಣ್ಣ ತಮ್ಮದರಾಗಲಿ ಎಲ್ರಿಗೂ ಯೂತ್ BTB ಬಾಯ್ಸ್ ಅಂತಿದ್ದಾರೆ, ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಅರ್ಪಿಸುತ್ತಾ, ಸುತ್ತಮುತ್ತ ಗ್ರಾಮಗಳಿಂದ ಎಲ್ಲರೂ ತಂದೆ ತಾಯಿಯರು ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ನೋಡಿ ಸಂತೋಷ ಬಿದ್ದು ಈ ಥರ ಮಾಡಿದಾರಂತಪ್ಪ ಅಂದ್ಬಿಟ್ಟು ಗ್ರಾಮದಲ್ಲಿ ಬೆಟ್ಟಗೇರಹಳ್ಳಿ ಗ್ರಾಮ ಹಾಗೂ ನನ್ನ ಕರ್ನಾಟಕ ರಕ್ಷಣಾ ವೇದಿಕ ಹುಸೇನ್ ಸಾಹೇಬರು ಅದು ಬಂದು ಅವರು ವೇದಿಕೆ ಮೇಲೆ ಕುಂತು 2 ಮಾತನ್ನು ಮಾತಾಡಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳನ್ನು ಸುಬ್ಬರೆಡ್ಡಿ ಸಾರ್ ಅವ್ರಿಗೆ, ಮತ್ತು ಮೀನಾ ಮೇಡಮ್ ಅವ್ರಿಗೆ, ಮತ್ತು ಪ್ರೇಮ ಮೇಡಮ್ ಅವ್ರಿಗೆ ಧನ್ಯವಾದಗಳು. ಬೆಟ್ಟಗೇರಹಳ್ಳಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿರುತ್ತೀವಿ. ಇಲ್ಲಿ ಬಂದಿರುವ ಎಲ್ಲ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹುಸೇನ್ ಸಾಹೇಬ್ರವರು ಬಂದಿದ್ದರು. ಅವರು ಒಳ್ಳೆ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ಪ್ರೈವೇಟ್ ಸ್ಕೂಲಲ್ಲಿ ಹಿಂಗೆ ಮಾಡಲ್ಲ, ಎಲ್ಲ ಬಡ ಕುಟುಂಬಗಳು ಇಲ್ಲಿರೋ ಊರಲ್ಲೆಲ್ಲ ಇರೋದು ಬಡ ಕುಟುಂಬದವರು ಇರೋದು. ಇಲ್ಲಿ ಯಾರಿಗೂ ಓದಿಸೋ ಅಷ್ಟು ಇದಿಲ್ಲ, ಶಕ್ತಿ ಇಲ್ಲ. ಆದರೆ ನಾವೆಲ್ಲ ಯೂತು BTG ಬಾಯ್ಸ್ ಯೂತ್ ಎಲ್ಲ ಸೇರಿಕೊಂಡು ಏನೋ ನಾವೆಂಗೋ ಓದಿಲ್ಲ, ನಮ್ಮ ಮುಂದೆ ಬರುವ ಮಕ್ಕಳಾದರೂ ಓದಲಿ ಅಂತ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇನ್ನು ಮುಂದೆ ಇನ್ನೂ ಜಾಸ್ತಿ ಅವರು ಚೆನ್ನಾಗಿ ಓದಿದ್ರೆ ಇನ್ನು ಮುಂದೆ ನಮ್ಮಂತ ಜೋರಾಗಿ ಅವರು ಮಾಡ್ತಾರೆ ಅಂತ ನನ್ನ ಕಿವು ಮಾತು ಹೇಳ್ತಾ ಇದ್ವಿ ಸರ್. ಜಾಸ್ತಿ ನಮ್ಮ ಅಣ್ಣವ್ರ ಕೊಡುಗೆ ಐತೆ. ಇಲ್ಲಿ ಇವರಪ್ಪ ಬಂದ್ಬಿಟ್ಟು ಭೂಮಿ ದಾನ ಕೊಟ್ಟಿದ್ದಾರೆ, ಮರದ ಕೊಂಬೆ ಕೆಳಗಡೆ. ಮತ್ತು ಅಲ್ಲಿ ಒಂದು ದಿವಸ, ಇಲ್ಲೂ ಒಂದು ದಿವಸ ಎಲ್ಲ ಓದಿಕೊಂಡು ಮತ್ತೆ ಯಾರು ಜಮೀನು ಕೊಡದಿರೋದಕ್ಕೆ ಇವರಪ್ಪ ಬಂದ್ಬಿಟ್ಟು, ಅಪ್ಪ ಎಲ್ಲಿ ಬೇಡ, ನನ್ನ ಜಮೀನಲ್ಲಿ ನಾನು ಕೊಡ್ತೀನಿ, ನೀವು ವಿದ್ಯಾಭ್ಯಾಸ ನಾವೆಂಗೋ ಓದಿಲ್ಲ, ನೀವು ಓದಿಯಪ್ಪ ಅಂಥೇಳಿ ಅವರು ಭೂಮಿಯನ್ನು ದಾನ ಕೊಟ್ಟರು. ಮಾಜಿ ನಂಬರ್ ನಾರಾಯಣಪ್ಪ ಅಂತ ಅವ್ರ ಮಗನಾದ ಅವರು ಇವಾಗ ಸಮಾಜ ಸೇವೆ ಮಾಡಬೇಕು ಅಂತ ಊರಲ್ಲೆಲ್ಲ ಬಡ ಕುಟುಂಬದವರು ಇರೋದು.
ನಾನು ಸ್ವಲ್ಪ ಬೆಂಗಳೂರಲ್ಲಿ ಎಷ್ಟೋ ನಾನು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸಂಪಾದನೆ ಸ್ವಲ್ಪ ಮಾಡಿದ್ದೀನಿ. ನಾನು ಅವ್ರಿಗೂ ಸ್ವಲ್ಪ ಸಪೋರ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಹುಡುಗರಿಗೆ ಬುಕ್ಸ್ ಆಗ್ಬೋದು, ಮತ್ತು ಬ್ಯಾಗ್ಗಳಾಗ್ಬೋದು, ಮತ್ತು ಬೀರುಗಳಾಗ್ಬೋದು ಎಲ್ಲ ತಗೊಡಿಸ್ತಾ ಇದ್ದಾರೆ. ಹಿಂದ್ಗಡೆ ಇದ್ದು ನಾವು ಸಪೋರ್ಟ ಮಾಡ್ತೀವಿ ಅಂತ ಕಲಿಕಲೆಯಾಗಿ ಮನವಿ ಸರ್. ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತ. ರವಿ ಅವ್ರು ಹೇಳ್ತಾರ ಅಲ್ಲಿ ಇಲ್ಲಿ ಬೆಳೆದವ್ರು ನಾವೆಲ್ಲ ನಾವು ನೋಡಿದ್ದೀವಿ. ನಮ್ಮ ಶಾಲೆ ಹೆಂಗಿದೆ ಅಂತ ನಮ್ಗೆ ಗೊತ್ತು. 1-2 ವರ್ಷದಿಂದ ಮುಖ್ಯೋಪಾಧ್ಯಾಯರು ಸುಬ್ರಾಯಪ್ಪ ಅವ್ರ ಪ್ರೋತ್ಸಾಹ ಅಂದರೆ ನಾವೇನು ಮಾಡಬೇಕಂದ್ರೆ ಅವ್ರ ಪ್ರೋತ್ಸಾಹ ಜಾಸ್ತಿ ಇದೆ. ಈ ಥರ ಮಾಡಬೇಕಂದ್ರೆ ಅವ್ರು ಫಸ್ಟ್ ನಮಗೆ ಪ್ರಿಫರೆನ್ಸ್ ಕೊಡೋದು. ನಮ್ಮ ಇವರು ಸಮಾಜ ಸೇವಕರನ್ನ ನಾಗೇಶ್ವರ್ಗೆ ಆಗಲಿ ರವಿಗೆ ಆಗಲಿ ನಮ್ಮ ಯೂತ್ಗೆ ಕೊಡೋದು. ಇವರು ಈ ಥರ ಮಾಡಿ ಅಪ್ಪ ಅಂತ ಪ್ರೋತ್ಸಾಹ ಕೊಡ್ತಾರೆ. ಮತ್ತು ಪ್ರೇಮ ಮೇಡಮ್ ಅವ್ರು ಬಂದಾಗ ನಮ್ಮ ಸ್ಕೂಲ್ ಹೆಂಗೆ ಬೆಳೆದವನೆ ಅಂದರೆ ಕನ್ನಡ ಮಾತಾಡೋದು ಸರಿಯಾಗಿ ಬರೋಲ್ಲ. ನಮ್ಮ ಕಡೆ ಕನ್ನಡ ಮಾತಾಡೋದು ಸರಿಯಾಗಿ ಬರೋಲ್ಲ. ಈ ಕನ್ನಡ ಬೆಳೆಯೋದಕ್ಕೆ ಕಾರಣ ನಮ್ಮ ಪ್ರೇಮ ಮೇಡಮ್ ಅಂತ. ನಮ್ಗೆ ಬಂದಿರೋದು 1-2 ವರ್ಷದಿಂದ ನಮ್ಗೆ ಅವ್ರಿಗೆ ಸಿಕ್ಕಿರೋದು ಒಂಥರ ಅದೃಷ್ಟ ಅಂತ ತಿಳ್ಕೊತೀವಿ. ಸಮಾಜ ಸೇವಕರು ಇವ್ರು ಜಾಸ್ತಿ ಉತ್ಸಾಹ ಕೊಟ್ಟವ್ರೆ. ಅಂದರೆ ಈ ಥರ ಮಾಡಬೇಕು, ಇಷ್ಟೊಂದು ಗ್ರ್ಯಾಂಡಾಗಿ ಮಾಡೋಕ್ಕೆ ಇವರೇ ಕಾರಣ.